ಸಂಸಾರ ನಡೀಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿರೋದು. ಈ ದುಡ್ಡು ಮುಖ್ಯ ಅಲ್ಲ, ಇದು ಅವರು ನಿಮ್ಮ ಮೇಲೆ ತೋರಿಸಿರುವಂತ ಪ್ರೀತಿ ಕಾಳಜಿ. ಸರ್ಕಾರದಿಂದ ಬೇರೆ ಏನು ಪರಿಹಾರ ಬರಬೇಕು ಅದು ಬರ್ತದ, ಅದನ್ನು ಈಗಾಗಲೇ ಸಾಹೇಬರು ಆಲ್ರೆಡಿ ಮುಖ್ಯಮಂತ್ರಿ ಸಾಹೇಬರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಆಗಿದೆ. ಅದು ಇನ್ನೊಂದು 2-3 ದಿನದಲ್ಲಿ ಆ ಕೆಲಸ. ಇದು ಏನಂದ್ರೆ ಇಡೀ ತಾಲೂಕು ಆಡಳಿತ, ಇಡೀ ಊರಿನ ಜನರು ನಿನ್ನ ಜೊತೆ ಇದ್ದಾರೆ. ಮುಖ್ಯ ಅಲ್ಲ ನಾವೇ ಹೇಳಿಕೆ, ದುಡ್ಡು ಮುಖ್ಯ ಅಲ್ಲ. ಪಂಚಾಯತಿ ಅಧ್ಯಕ್ಷರು ಕೂಡ 5,000 ರೂಪಾಯಿ ಕೊಡಾಕತ್ತಾರ. ಅವ್ರು ಸುರೇಶ್ ಕೊಕ್ರೆ ಸರ್, ತಾಲೂಕ್ ಪಂಚಾಯತಿ ಆಫೀಸರ್ ಇಒ ಅವರು ಸಹಿತ 25,000 ರೂಪಾಯಿ ಕೊಟ್ಟರ. ಕೊಡಿ ಸರ್. ಅಧ್ಯಕ್ಷರು ನೋಡಿ, ಇಡೀ ಇಷ್ಟು ಜನ ನಿಮ್ ಜೊತೆಗಿದ್ದೀವಿ. ನೀವ್ ಯಾವ ಕಾರಣಕ್ಕೆ ಹೆದರೋದು ಬೇಡ. ನಾವೇನು ನಮ್ಮ ಪೊಲೀಸಿಂದ ಏನ್ ಕೆಲಸ ಮಾಡೋದನ್ನ ನಾವು ಮಾಡ್ತೀವಿ. ಮುಂದೆ ನಾ ಏನ್ ಹೇಳಿದೆ, ಮುಂದೆ ಕೋರ್ಟ್ನಾಗ ಯಾವಾಗ ಶುರು ಆಗ್ತದ ಅವಾಗ ನಿಮ್ ಕೆಲಸ ಅವಾಗ ಸ್ಟಾರ್ಟ್ ಆಗ್ತದ. ಆ ಕೆಲಸ ಮಾಡ್ಬೇಕು, ಎಲ್ಲರೂ ಸೇರಿ ನಾವು ಆ ಕೆಲಸ ಮಾಡ್ಬೇಕು. ಆ ಕೆಲಸ ಮಾಡಿದ್ರ ಅಧಿಕಾರಿಗಳು ಬರಾಬರಿ ಸಾಕ್ಷಿ ಅವ್ರಿಗೆ ಶಿಕ್ಷೆ ಆಗಲ್ಲ, ನಮ್ಮ ಕೈ ಆಗದ. ನಾವು ಕೆಲಸ ಮಾಡ್ಲೇಬೇಕು. ನೀನು ಕೂಡ ಆ ಟೈಮಲ್ಲಿ ನಮ್ಮ ಜೊತೆ ಸಹಕಾರ ಮಾಡಿದ್ರೆ ಆರೋಪಿಗೆ ಶಿಕ್ಷೆ ಆಗ್ತದ. ಒಂದು ಕೇಸ್ ಶಿಕ್ಷೆ ಆದ್ರೆ ಸುತ್ತಮುತ್ತ 4 ಹಳ್ಳಿಗೆ ಒಂದು ಮೆಸೇಜ್ ಹೋಗ್ತದ. ಇನ್ನು ಮುಂದೆ ಹಿಂಗ್ ಮಾಡಿದ್ರೆ ನಮ್ಗೂ ಜೈಲ್ನಾಗೆ ಕಾಯಮಾಗಿ ಉಳಿಬೇಕಾಗ್ತಪ್ಪ ಅಂತ ಹೋಗ್ತದ. ಘಟನೆಗಳು ಆಗೋದಿಲ್ಲ. ಅದಕ್ಕೆ ಅದ್ರ ವಿಚಾರವಾಗಿ ನಾವೆಲ್ಲ ಕೆಲಸ ಮುಂದಿನ ದಿನಗಳಲ್ಲಿ ಮಾಡೋಣ. ಅದು ಒಂದು. ಎರಡನೇದು, ಈಗ ಒಂದು ನಿನ್ಗೆ ಬಂದೂಕು ಒಂದು ಸರ್ಕಾರ ಎಲ್ಲ ಕಡೆಯಿಂದ ಬೇಕಾಗಿತ್ತಂದ್ರೆ ನಮ್ಮ SP ಸಾಹೇಬ್ರಿಗೆ ಒಂದು ಅರ್ಜಿ ಬರ್ದಿದ್ರೆ ತರಬೇತಿ ಕೊಡ್ತೀವಿ. ಎಲ್ಲ ಕುರಿಗಾಯಿಗಳಿಗೆ ಒಂದಿನ ಡೇಟ್ ಫಿಕ್ಸ್ ಮಾಡಿ ಹೇಳ್ತೀವಿ. ಅವತ್ತಿನ ದಿನ ನಿಮ್ಗೆ ಬಂದೂಕು ಹೆಂಗ್ ಹಿಡಿಬೇಕು, ಹೆಂಗ್ ಅದನ್ನ ಇದು ಮಾಡ್ಬೇಕಂತ ಹೇಳ್ತಾರ. ಅವತ್ತಿನ ದಿನ ಬೇಕಾದ್ರೆ ನೀನ್ ಆಗ್ಲಿಲ್ಲ, ನಿನ್ ಮಗ ಆಗ್ಲಿ, ಯಾರಾದ್ರೂ ಒಂದು ಅರ್ಜಿ ಹಾಕೋರಿ ಮನೆಯಲ್ಲಿ. ಅರ್ಜಿ ಹಾಕೊಂಡು ನಿಮ್ಗೂ ಒಂದು ಲೈಸೆನ್ಸ್ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ನಿಮ್ ಸೇಫ್ಟಿಗಾಗಿ ಇರ್ತದೆ. ಸ್ವಲ್ಪ ಕಿರಿಕಿರಿ ಮಾಡಲಾಗಿದೆ ಸರ್. ಆಯ್ತು, ಅದಕ್ಕೆ ಮಾಡ್ಸೋಣ. ಅದಕ್ಕೆ ನೀನು ಸೇಫ್ಟಿ ಪರ್ಪಸ್ ಅದ. ನಿನ್ನ ಭದ್ರತೆಗಾಗಿ ಇರ್ತದೆ. ಅದು ನಿನ್ನ ವೈಯಕ್ತಿಕ, ನೀನು ಎಲ್ಲೇ ಕುರಿ ಕಾಯಕಲ್ಲಿ ನೀನಾಗ್ಲಿ ನೀವು ಆರಾಮಿರಿ. ನೀವು ಏನು ಇದು ಮಾಡಕ್ ಹೋಗ್ಬೇಡ. ಆಯ್ತು, ಇಡೀ ಸಂಕಟ ಎಲ್ಲರಿಗೂ ಇರ್ತದೆ. ಅದನ್ನು ತಾಳಕ್ ಹೋಗ್ಬೇಕು. ಆರಾಮಿರು. ಆಯ್ತಾ?